ಬಿಬಿಎಂಪಿ ಗದ್ದುಗೆ ಏರಲು ಬಿಜೆಪಿ ಜೆಡಿಎಸ್ನ ಕಸರತ್ತು ಆರಂಭ ಆಗಿದೆ. ಬಿಬಿಎಂಪಿ ಗದ್ದುಗೆಯನ್ನ ಹಿಡಿಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಜೆಡಿಎಸ್ ತನ್ನ ಕಸರತ್ತನ್ನ ತೆರೆಮರೆಯಲ್ಲಿ ಆರಂಭಿಸಿದೆ. ಆರ್ ಅಶೋಕ್ಗೆ ಬಿಬಿಎಂಪಿ ಚುನಾವಣೆಯ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಜೆಡಿಎಸ್ ಜೊತೆಗಿನ ಮೈತ್ರಿಯೇ ಆರ್ ಅಶೋಕ್ಗೆ ಬಲ. ಮತ್ತೊಂದೆಡೆ ಮಾಜಿ ಪಾಲಿಕೆ ಸದಸ್ಯರಿಗೆ ಕಾಂಗ್ರೆಸ್ ಕೂಡ ಗಾಳವನ್ನ ಹಾಕ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಮಾಜಿಗಳೇ ಕೈಗೆ ಟಾರ್ಗೆಟ್. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಈಗಾಗಲೇ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿತ್ತು ಈ ಸುದ್ದಿನ. ಸದ್ಯದಲ್ಲೇ ಬಿಬಿಎಂಪಿ ಚುನಾವಣೆ ಆಗತ್ತೆ ಅಂತ. ಬಿಬಿಎಂಪಿ ಗದ್ದುಗೆನ ಏರಕ್ಕೆ ಬಿಜೆಪಿ ಜೆಡಿಎಸ್ ತೆರೆಮರೆಯಲ್ಲಿ ಕಸರತ್ತು. ಅದರ ಸಾರಥಿ ಆರ್ ಅಶೋಕ್. ಮತ್ತೊಂದು ಕಡೆ ಮಾಜಿ ಕಾರ್ಪೊರೇಟರ್ಗಳಿಗೆ ಕಾಂಗ್ರೆಸ್ ಗಾಳ ಕೂಡ ಹಾಕ್ತಾ ಇರೋದು. ಏನ್ ಆಗ್ತಾ ಇದೆ ಹಾಗಾದ್ರೆ ಬಿಬಿಎಂಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಣಪತಿ? ಮಧುಸೂದನ್, ಖಂಡಿತ ನೋಡಿ, ಇಡೀ ಬೆಂಗಳೂರು ಬಿಜೆಪಿ ಹಿಡಿತಾ ಇರುವಂತದ್ದು ಆರ್ ಅಶೋಕ್ ಅವರ ಕೈಯಲ್ಲಿ. ಆರ್ ಅಶೋಕ್ ಅವರು ಈಗ ಬಹುದೊಡ್ಡ ಜವಾಬ್ದಾರಿ ವಹಿಸಿಕೊಂಡ್ರು ಕೂಡ, ಅಂದ್ರೆ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನ ಜವಾಬ್ದಾರಿ ಹೊತ್ಕೊಂಡ್ರು ಕೂಡ ಈಗ ಅವರಿಗೆ ಬಿಬಿಎಂಪಿಯ ಒಂದಷ್ಟು ಚುನಾವಣೆಗಳನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಎದುರಾಗಿರುವಂತದ್ದು. ಹಾಗಾದ್ರೆ ಅಶೋಕ್ ಅವರೇ ಸೂಕ್ತ ಅನ್ನೋದು ಕೂಡ ಈಗಾಗಲೇ ಬಿಜೆಪಿಯ ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಯಾಕಂತಂದ್ರೆ ಈ ಹಿಂದಿನ ಬಿಬಿಎಂಪಿ ಚುನಾವಣೆಯನ್ನು ಕೂಡ ಅವರ ಜವಾಬ್ದಾರಿಯಲ್ಲೇ ಒಂದಷ್ಟು ಗೆಲುವು ಕೂಡ ಕಂಡಿರುವಂತದ್ದು. ಇದರ ಆಧಾರದ ಮೇಲೆ ಈ ಬಾರಿಯೂ ಕೂಡ ಅದರ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಆರ್ ಅಶೋಕ್ ಅವರ ಹೆಗಲಿಗೆ ಕೊಡುವಂತಹ ಸಿದ್ಧತೆಗಳನ್ನ ಈಗಾಗಲೇ ರಾಜ್ಯ ನಾಯಕರು ಮಾಡ್ಕೊಂಡಿದ್ದಾರೆ. ಆದ್ರೆ ಅಶೋಕ್ ಅವರಿಗೆ ಬಲ ಏನು ನೋಡಿ, ಈ ಬಾರಿ ಮೈತ್ರಿ ಕೂಡ ಆಗಿರುವಂತದ್ದು ಜೆಡಿಎಸ್ ಜೊತೆಗೆ, ಅದು ಕೂಡ ಬಲ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆಗೆ ಪ್ರತಿ ತಂತ್ರಗಾರಿಕೆಗಳನ್ನು ಕೂಡ ಈಗಾಗಲೇ ಆರ್ ಅಶೋಕ್ ಅವರು ಮಾಡ್ತಿರುವಂತದ್ದು. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಒಂದಷ್ಟು ಹಾಲಿ ಶಾಸಕರ ಜೊತೆಗೆ ಮಾಜಿ ಪಾಲಿಕೆ ಸದಸ್ಯರನ್ನ ಸೆಳೆಯುವಂತ ಪ್ರಯತ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಂತಹ ಆರ್ ಅಶೋಕ್ ಅಂಡ್ ಟೀಮ್ ಈಗಾಗಲೇ ಮಾಜಿ ಪಾಲಿಕೆ ಸದಸ್ಯರ ಜೊತೆಗೆ ಒಂದಷ್ಟು ಸಂಪರ್ಕದಲ್ಲಿದ್ರೂ ಕೂಡ ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಪಾಲಿಕೆಯ ಗದ್ದುಗೆಯನ್ನ ಹಿಡಿಲೇಬೇಕಾದಂತ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ನೀವು ನಮ್ ಜೊತೆಗಿರ್ಬೇಕು ಅನ್ನೋದು ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಶೋಕ್ಗೆ ಯಾಕೆ ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಅವರು ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರಬಹುದು, ಜೊತೆಗೆ ಬೆಂಗಳೂರಿನ ಬಿಬಿಎಂಪಿಯ ಒಂದಷ್ಟು ನಾಯಕರ ಜೊತೆಗೆ ಸಾಕಷ್ಟು ಸಂಪರ್ಕ ಕೂಡ ಹೊಂದಿರುವಂತದ್ದು. ಇರುವಂತಹ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆರ್ ಅಶೋಕ್ ಅವರ ಹಿಡಿತ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಟಾಸ್ಕ್ ಜೊತೆಗೆ ಚಾಲೆಂಜ್ ಕೂಡ ಎದುರಾಗಿದೆ. ಯಾಕಂತಂದ್ರೆ ಅವರು ಈಗಾಗಲೇ ವಿರೋಧ ಪಕ್ಷ ಸ್ಥಾನದ ನಾಯಕರಾಗಿರೋದ್ರಿಂದ ಈ ಜವಾಬ್ದಾರಿ ಅವರಿಗೆ ಟಾಸ್ಕ್ ಜೊತೆಗೆ ಚಾಲೆಂಜ್ ಕೂಡ ಆಗಿರುತ್ತೆ. ಯಾಕಂತಂದ್ರೆ ಈ ಜವಾಬ್ದಾರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಈ ಬಿಬಿಎಂಪಿಯ ಗದ್ದುಗೆಯನ್ನ ಹಿಡಿಲೇಬೇಕಾದಂತ ಅನಿವಾರ್ಯತೆ ಆರ್ ಅಶೋಕ್ ಅವರಿಗೆ ಎದುರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈತ್ರಿ ಜೊತೆಗೂ ಈಗಾಗಲೇ ಮಾತುಕತೆಯನ್ನ ಮಾಡಿರುವಂತದ್ದು. ಅಂದ್ರೆ ಜೆಡಿಎಸ್ ನಾಯಕರ ಜೊತೆಗೆ ಈಗಾಗಲೇ ಒಂದಷ್ಟು ಮಾತುಕತೆ ಆಗಿದೆ. ಅಂದ್ರೆ ಪಾಲಿಕೆಯ ಗದ್ದುಗೆಯನ್ನ ಏರ್ಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಎಲ್ಲಾ ನಾಯಕರ ಸಂಪರ್ಕದಲ್ಲೂ ಈಗಾಗಲೇ ಅಶೋಕ್ ಅವರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಕೊಟ್ಟಿರುವಂತಹ ಚಾಲೆಂಜ್ ಆಗಿದ್ರು ಕೂಡ ಈ ಟಾಸ್ಕ್ ಅನ್ನ ಗೆಲ್ಲುವಂತ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಅಶೋಕ್ ಅವರು ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.